ಕೆಲವರಿಗೆ ನಮ್ಮ ಗುಣಗಳು, ನಮ್ಮ ಅಭ್ಯಾಸಗಳು ಎಷ್ಟು ಚೆನ್ನಾಗಿ ಗೊತ್ತಾಗಿರುತ್ತೆ ಅಂದರೆ, ನಮ್ಮನ್ನು ರಿಮೋಟ್ ಕಂಟ್ರೋಲ್ ಥರ ಯೂಸ್ ಮಾಡ್ಕೋತಾ ಇರ್ತಾರೆ. ಅಂದರೆ ಒಂದನ್ನು ಒತ್ತಿದ್ರೆ ಇವಳಿಗೆ ಸಿಟ್ಟು ಬರುತ್ತೆ, 4 ಒತ್ತಿದ್ರೆ ಇವರಿಗೆ ಕೋಪ ಬರುತ್ತೆ, ಮತ್ತು 3 ಒತ್ತಿದ್ರೆ ಅನುಮಾನ ಶುರುವಾಗತ್ತೆ ಅನ್ನುವಂಥ ಒಂದು ರಿಮೋಟ್ ಕಂಟ್ರೋಲ್ ಥರದ ಬಿಹೇವಿಯರ್ ನಮ್ಮಲ್ಲಿರುತ್ತೆ. ಅವ್ರು ಏನು ಮಾತಾಡಿದ್ರೆ ನಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಮತ್ತು ಅದೇ ರೀತಿ ನಮ್ಮನ್ನು ಬಳಸ್ಕೊತಿರ್ತಾರೆ ಕೂಡ. ಆದ್ದರಿಂದನೇ ಯಾರಾದರೂ ಬೇಕಾಗಿ ನಿಮ್ಮನ್ನು ಟ್ರಿಗರ್ ಮಾಡ್ತಿದ್ದಾರೆ ಅಂತಾದರೆ, ಬೇಕಾಗಿ ನಿಮ್ಮನ್ನು ಇರಿಟೇಟ್ ಮಾಡ್ತಿದ್ದಾರೆ ಅಂತಾದರೆ, ಅವರು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ನೀವು ಬಿಹೇವ್ ಮಾಡಬೇಡಿ. ಫಾರ್ ಒನ್ಸ್ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಳೋಣ. ಅವರು ಎಕ್ಸ್ಪೆಕ್ಟ್ ಮಾಡಿದಂಥ ಪ್ರತಿಕ್ರಿಯೆಗಳನ್ನು ಕೊಡದೆ ಮೌನವಾಗಿ ಸಮಾಧಾನವಾಗಿ ಇದ್ದು ನಕ್ಕು ಮುನ್ನಡೆದು ಹೋದಾಗ ಅವ್ರಿಗೆ ನಿಜವಾಗ್ಲೂ ಕನ್ಫ್ಯೂಷನ್ ಶುರುವಾಗುತ್ತೆ. ನಾನು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ನಲ್ಲ, ಇವ್ರು ಯಾಕೆ ಈ ರೀತಿ ಬಿಹೇವ್ ಮಾಡಲಿಲ್ಲ ಅಂತ. ಆಗ ನಮ್ಮನ್ನು ಅನಲೈಸ್ ಮಾಡೋದು ಕೂಡ ಅವ್ರಿಗೆ ಕಷ್ಟ ಆಗುತ್ತೆ. ನಾವು ಮತ್ಯಾರದೋ ಕೈಯಲ್ಲಿ ರಿಮೋಟ್ ಕಂಟ್ರೋಲ್ ಆಗೋದು ಬೇಡ. ನಮ್ಮ ಬುದ್ಧಿ ಮತ್ತು ನಮ್ಮ ಚೈತನ್ಯ ನಮ್ಮ ಕೈನಲ್ಲಿರಲಿ. ಏನಂತೀರಿ?